Good morning, students. Today topic is metals and non-metals. 10th class, very important chapter, chemistry. Dear students, what is mean by metals and non-metals? Already you studied the metals and non-metals. ಈಗಾಗಲೇ ನೀವು ಓದಿರ್ತಾರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಏನನ್ನೋದು. ಇವಾಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಪ್ರಾಪರ್ಟೀಸ್ ಇರೋದರಿಂದ 10th ಕ್ಲಾಸಿಗೆ ನಾನು ಅದನ್ನೇ ಹೇಳ್ತೇನೆ. metals are physical properties. Physical means external properties. It is how it looks, it is the shape and hard, that is called as the physical properties. First of all, the metals are pure state. Shining surface. It is commonly called as in scientific name metallic luster. Second, ಮೆಟಲ್ಸ್ ಯಾವಾಗಲೂ ಪ್ಯೂರ್ ಸ್ಟೇಟ್ ಒಳಗೆ ಇರ್ತಾವೆ. ಮೆಟಲ್ಸ್ ಯಾವಾಗಲೂ ಶುದ್ಧ ರೂಪದಲ್ಲಿ ಇರ್ತಾವೆ, ಹೊಳಿತಿರ್ತಾವೆ ಮತ್ತು ಹೊಳೆಯುವ ಸರ್ಫೇಸನ್ನು ಹೊಂದಿರ್ತಾವೆ. ಅದಕ್ಕೆ ಸೈಂಟಿಫಿಕಾಗಿ ಮೆಟಾಲಿಕ್ ಲಸ್ಟರ್ಸ್ ಅಂತ ಕರೀತಾರೆ. ಮೆಟಲ್ಸ್ ಆರ್ ಜನರಲಿ ಹಾರ್ಡ್. ಮೆಟಲ್ಸ್ ಯಾವಾಗಲೂ ಏನಾಗ್ತಾವೆ, ಬಿರುಸಾಗಿರ್ತವೆ. ಆ್ಯಂಡ್ ಇನ್ನೊಂದು ಮೆಟಲ್ಸ್ ಆರ್ ಮ್ಯಾಲಿಯಬಿಲಿಟಿ. ಮೀನ್ಸ್ ಮೆಟಲ್ಸ್ ಇಂಟು ಥಿನ್ ಶೀಟ್ಸ್. ನಾವು ಮೆಟಲ್ಸನ್ನು ಹಾಳೆಗಳಾಗಿ ಥಿನ್ ಶೀಟನ್ನಾಗಿ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಟ್ ಈಸ್ ದಿ ಗೋಲ್ಡ್ ಆ್ಯಂಡ್ ಸಿಲ್ವರ್. ಫೋರ್ತ್ ಒನ್, ಡಕ್ಟಿಲಿಟಿ ಮೀನ್ಸ್ ದ ಮೆಟಲ್ಸ್ ಇಂಟು ಥಿನ್ ವೈಯರ್ಸ್. ಮೆಟಲ್ಸನ್ನು ಥಿನ್ ವೈಯರನ್ನಾಗಿ ನಾವು ಕನ್ವರ್ಟ್ ಮಾಡಬಹುದು. ಅದಕ್ಕೇನಂತ ಕಾಮನ್ಲಿ ಇಟ್ ಇಸ್ ಕಾಲ್ಡ್ ಆಸ್ ದಿ ಡಕ್ಟಿಲಿಟಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಗೋಲ್ಡ್. 1 ಗ್ರಾಮ್ ಗೋಲ್ಡನ್ನು ಅಬೌಟ್ 2 ಕಿಲೋಮೀಟರ್ವರೆಗೂ ನಾವು ಎಳೆಯಬಹುದು. ಅಷ್ಟು ಥಿನ್ ವೈಯರನ್ನಾಗಿ ಕನ್ವರ್ಟ್ ಮಾಡಬಹುದು. ಇಟ್ ಈಸ್ ಅ ಡಕ್ಟಿಲಿಟಿ. ಆ್ಯಂಡ್ ಫಿಫ್ತ್ ಒನ್, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್. ಮೀನ್ಸ್ ಕಂಡಕ್ಟ್ ದಿ ಹೀಟ್, ಕಂಡಕ್ಟ್ ದಿ ಎಲೆಕ್ಟ್ರಾನ್ ಪಾಸೇಜ್ ಮಾಡಿಕೊಳ್ಳುವಂಥ ಕೆಪಾಸಿಟಿ ಮೆಟಲ್ಸ್ಗಿರುತ್ತದೆ. ಬೆಸ್ಟ್ ಕಂಡಕ್ಟರ್ಸ್ ಆಫ್ ದಿ ಹೀಟ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್. ಹೆಚ್ಚು ಹೀಟನ್ನು ಟ್ರಾನ್ಸ್ಫರ್ ಮಾಡುವಂಥ 2 ಮೆಟಲ್ಸ್ಗಳು ಯಾವುದಂದರೆ ಸಿಲ್ವರ್ ಆ್ಯಂಡ್ ಕಾಪರ್. ಆ್ಯಂಡ್ ಲೆಡ್ ಆ್ಯಂಡ್ ಮರ್ಕ್ಯುರಿ ಆರ್ ಕಂಪ್ಲೀಟ್ಲಿ ಪುವರ್ ಕಂಡಕ್ಟರ್. ಕಡಿಮೆ ಹೀಟನ್ನು ಟ್ರಾನ್ಸ್ಫರ್ ಮಾಡುತ್ತೆ, ಎಲೆಕ್ಟ್ರಾನನ್ನು ಪಾಸ್ ಮಾಡುವಂಥ ಮೆಟಲ್ಸ್ ಯಾವಂದರೆ